ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ಮುಸ್ಲಿಂ ವೀಕ್ಷಕ ಬಾಂಧವರೆಲ್ಲರಿಗೂ ಈದ್ ಮಿಲಾದ್ ನಬಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ಈದ್ ಮಿಲಾದ್ ನಬಿ ಹಬ್ಬದ ಪ್ರಯುಕ್ತ ಇಸ್ಲಾಮಿಕ್ ಚಿತ್ರಕಲಾ ಪ್ರದರ್ಶನ ಮತ್ತು ವಿಚಾರ ಸಂಕಿರಣವು ಕಲಬುರಗಿ ನಗರದ ಸಂಗತ್ರಾಸ್ವಾಡಿ ದರ್ಗಾ ರಸ್ತೆಯ GDA ಬಸ್ ನಿಲ್ದಾಣದ ಹಿಂದುಗಡೆ ಇರುವ ಹಿದಾಯತ್ ಸೆಂಟರ್ನಲ್ಲಿ ಜರುಗಿತು. ಈದ್ ಮಿಲಾದ್ ನಬಿ ಹಬ್ಬದ ಪ್ರಯುಕ್ತ ಇಸ್ಲಾಮಿಕ್ ಚಿತ್ರಕಲಾ ಪ್ರದರ್ಶನ ಮತ್ತು ವಿಚಾರ ಸಂಕಿರಣವು ಬುಧವಾರ ದಿನಾಂಕ 26ನೇ ಆಗಸ್ಟ್ 2026ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಸಂಗತ್ರಾಸ್ವಾಡಿ ದರ್ಗಾ ರಸ್ತೆಯ GDA ಬಸ್ ನಿಲ್ದಾಣದ ಹಿಂದುಗಡೆ ಇರುವ ಹಿದಾಯತ್ ಕೇಂದ್ರದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಅಫ್ಜಲ್ಪುರದ ಅಫ್ಜಲ್ ಖಾನ್ ಮೆಮೋರಿಯಲ್ ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ಮಕ್ಸೂದ್ ಅಫ್ಜಲ್ ಜಹಾಗೀರ್ದಾರ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸುದ್ದಿ ಸಮಯ ಕಲಬುರಗಿಯ ಮುಖ್ಯಸ್ಥರಾದ ಭವಾನಿ ಸಿಂಗ್ ಎಂ ಠಾಕೂರ್, ಆಳಂದನ ಫೈಜಾನ್ ಮೋಟಾರ್ಸ್ ನ ಪ್ರೊಪರೈಟರ್ ಜನಾಬ್ ಮೊಹಮ್ಮದ್ ರಫೀಕ್ ಪಲ್ಲಾನ್ ಹಾಗೂ ಎಮಿನೆಂಟ್ ಆರ್ಟಿಸ್ಟ್ ಟಿ ದೇವೇಂದ್ರ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಭಾರತ ಸರ್ಕಾರದ ಲಲಿತಕಲಾ ಅಕಾಡೆಮಿಯ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ವಹಿಸಿದ್ದರು. ಇದೇ ವೇಳೆ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ರೆಸಿಡೆನ್ಸಿ ಕ್ಯಾಂಪ್ ನಲ್ಲಿ ಭಾಗವಹಿಸಿದ್ದಕ್ಕಾಗಿ ಡಾಕ್ಟರ್ ರೆಹಮಾನ್ ಪಟೇಲ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಪ್ರದರ್ಶನವು ಗುರುವಾರ ದಿನಾಂಕ 27ನೇ ಆಗಸ್ಟ್ 2026ರಂದು ಸಂಜೆ 6 ಗಂಟೆಯವರೆಗೆ ನಡೆಯಲಿದೆ. ವಿಶೇಷ ಆಹ್ವಾನಿತರಾಗಿ ಬಸವರಾಜ್ ಆರ್ ಉಪ್ಪಿನ್, ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್, ಸುಬ್ಬಯ್ಯ ನೀಲಾ, ರೆಹಮಾನ್ ಪಟೇಲ್, ರಾಜಶೇಖರ್ ಶಾಮಣ್ಣ ಹಾಗೂ ಸಲೀಮುದ್ದೀನ್ ಆಗಮಿಸಿದ್ದರು. ಈ ಪ್ರದರ್ಶನದಲ್ಲಿ ಕಲಾವಿದರಾದ ಶಾಹಿದ್ ಪಾಷಾ, ಸೈಯದ್ ಮುಸ್ತಫಾ, ಶೇಖ್ ಅಹಸಾನ್, ಜಾವೇದ್ ಜಮಾದಾರ್, ಶಿವಶರಣ ಡೊಣ್ಣೂರ್ಕರ್, ಸೈಯದ್ ಶೋಯಿಬ್, ನಿಜಲಿಂಗ ಮುಗುಳಿ, ಖಾಜಾ ಪಟೇಲ್, ಶೇಖ್ ಅಮ್ತುಲ್ ಹಾಯ್, ಸಾರಾ ಫಾತಿಮಾ, ಮೊಹಮ್ಮದಿ ಸಾಹಿಬಾ, ಹಜ್ಮಾ ಹುದ್ದಾರ್, ಮೀನಾಕ್ಷಿ ಗುತ್ತೇದಾರ್, ಶಶ್ರಿಯಾರ್ ಉಸ್ತಾದ್, ಶರಣ ಬಸವ, ಆದರ್ಶ್, ಅಕ್ಸಾ ಮುಖಾಶಫ್, ನದೇರಾ ಅಂಜುಮ್, ಇಶ್ರತ್ ಫಾತಿಮಾ, ಅಥರ್ವಾ ಬಗಾರೆ, ಸೈದಾ ಉಮೆ ಕುಲುಸುಮ್, ಸಾರಾ ಫಾತಿಮಾ, ಸಲ್ಮಾ ಬಾನು, ಆಕಾಶ್, ಸೈದಾ ಮಸ್ರತ್ ಜಹಾನ್, ಮೋನಿಕಾ ಅಗರ್ವಾಲ್, ತಶ್ವಿಯಾ ಆಹಾನಾ, ಅಮತುಲ್ ಐಷಾ ಖಾನಂ, ಮೊಹಮ್ಮದ್ ರಯಾನ್, ಸೈಯದ್ ಕುಮೈಲ್ ಹೈದರ್, ಶೇಖ್ ಸೋಹೇಲ್, ಶಿವಕುಮಾರ್, ಸೋಯ್ಬಾ ಫರ್ಹಾದ್, ರಾಜಶೇಖರ್ ಚಿಂಚೋಳಿ ಹಾಗೂ ಅಕ್ಸಾ ಅತ್ತರ್ ಫಾತಿಮಾ ಭಾಗವಹಿಸಿದ್ದರು. हो गई है, मुझे उर्दू तो आती नहीं, वो ये है कि रोज़े महफिल में फरिश्ते आएंगे सवाल पूछने के लिए, जवाब पाने के लिए. मुर्दे उठ खड़े हैं कि वहाँ से पूछो, यहाँ से पूछो. उसी तरह अब हयाती में अगर कोई मेरे को पूछे कि ज़िंदगी में तुम्हारा कारनामा क्या है, तो मैं ये बोलूँगा अयाजुद्दीन पटेल साहब से पूछो, रहमान पटेल साहब से पूछो कि ज़िंदगी के कारनामे किस तरीके से ज़िंदगी में अपने कारनामे अंजाम दिए हैं, उन दोनों से पूछो, बाद में आखिर में मेरे से पूछो बोले. तो इस तरह अयाजुद्दीन पटेल साहब का कंपटीशन सोच भी नहीं सकते कि कई ममालिकों में वो फिर के अपना आर्ट का एग्ज़िबिशन करे हैं और जहाँ भी जाते हैं बेहतरीन उनका एग्ज़िबिशन होता है. कई जो है अवार्ड्स मिलते हैं और उनकी खासियत हमें नहीं आती, इसलिए कि जहाँ भी जाते हैं और वहाँ से फ़ोटो भेजते हैं कि बिल्कुल एकदम ऐसा शाहरुख खान की तरह. तो वो हमारे को आने वाली बात ही नहीं, हम सोचना भी नहीं चाहिए. इस तरीके से हमारे मौजूद हमारे दरमियान इस वक्त एक बड़ी हस्ती है जिनका जो है हम हमेशा के लिए
ये याद रखना चाहिए कि एक ऐसा आर्टिस्ट जो तालुका लेवल से जो है पूरे इंटरनेशनल लेवल तक जो है अपनी छाप छोड़े हैं। शुक्रगुजार हूँ इन्होंने आए आज और हमारी तकलीफ में आकर दिए, जिसका मैं शुक्रगुजार हूँ। मैं उनको बेची लेकर सबसे पहले उनको बुला लिया गया, क्योंकि वो आते आते भी अपने साथ एक अच्छी यादगार मस्जिद की तस्वीर लेकर आए हैं। मैं प्रोग्राम से हट कर सबसे पहले उनको दावत देना मुनासिब समझा, उनकी बेची देखकर, क्योंकि उनकी जज्बात है, मैंने देखा उनकी जज्बात को, पढ़ के ये मजबूरन मुझे पहले उनको बुलाना पड़ा ताकि फिर उनके जज्बात ठंडे ना हो जाए। तब आगे प्रोग्राम के मुताबिक प्रोग्राम आगे रहेगा, जिसके लिए अयाजुद्दीन पटेल साहब अपने आए हुए बुलाए हुए मेहमानों के लिए जो तारुफ करेंगे उतना अंदाज़ बयान मैं आपके सामने रखने के लिए अयाजुद्दीन पटेल साहब को मैं दावत देता हूं। प्रोग्राम को कामयाब करने के लिए, इस प्रोग्राम को मुनक्किद करने के लिए ये मामूली ख़र्चा नहीं आता, बहुत सारा खर्चे का काम है। सभी आर्टिस्टों को इकट्ठा करना और सभी के काम करने के बाद फ्रेमिंग है, ये इन्विटेशंस है, पोस्टर्स है, मोमेंटोस है, उनकी हिम्मत अफजाई करने के लिए मैं जब जागीरदार साहब को बेहतर समझा, सर ऐसा सा प्रोग्राम है, ये एग्जीबिशन एवरी ईयर 6 साल से हम मनाते आ रहे हैं। एवरी ईयर हम किसी ना किसी दानेश्वर से, किसी ना किसी फाइनेंस से मजबूत जो इंसान है उनसे हम स्पॉन्सर लेते हैं। इस बार हमने जागीरदार साहब को जाके जब हमने मिला, जागीरदार साहब ऐसा फंक्शन है, पेंटिंग एग्जीबिशन 6 ईयर से चल रहा है, ये डेडिकेटेड हज़रत मोहम्मद मुस्तफ़ा सल्लल्लाहु अलैहि वसल्लम के नाम पे मुनक़्क़िद करते हैं, एवरी ईयर मनाते हैं। शहर के हर आर्टिस्ट में पार्टिसिपेट करते हैं। तो बिना झिझक साहब मैं आपके साथ हूँ, जो करना है आप आगे बढ़िए, काम करिए, मैं आपके साथ हूँ। और जागीरदार साहब की मैं क्या तारीफ़ करूँ, एक्चुअली अल्फाज नहीं है। वो अफजल ख़ान की फैमिली से ताल्लुक़ रखने वाले हैं और उनके अंडर में एक बहुत बड़ा अफजल ख़ान महल रिनोवेशन हो रहा है अफजलपुर में। ये आर्कियोलॉजी डिपार्टमेंट, ASI डिपार्टमेंट, टूरिज़म डिपार्टमेंट का काम है। करोड़ों का काम वाहिद आदमी अपने पर्सनल पैसों से खर्च करके वो उन मॉन्यूमेंट्स को रिनोवेशन कर रहे हैं, अफजल ख़ान के मॉन्यूमेंट्स को। ऐसे बहुत कम लोग हैं। ये रिटायर्ड जज भी हैं, अभी करंट वकील भी है, अभी प्रैक्टिसिंग में है साहब, अभी काम जारी है उनका वकालत। उसके साथ साथ बहुत बड़े हिस्टोरियन हैं, बहुत बड़े रिसोर्स स्कॉलर हैं। मैं उनके अभी अफजल ख़ान के महल के ऊपर उनकी अभी किताब आने वाली है, 200-250 पेज की। आज ईद उल नबी के मौके पे जो इस्लामिक आर्किटेक्चर का जो ये पेंटिंग एग्जीबिशन और सेमिनार रखा गया है, बहुत अच्छी बात है। क्योंकि आज मैं जिसे इन्विटेशन ही देखा तो इन्विटेशन ऐसा बना है कि इसे फ्रेम बना के रखे, शायद आप देखे होंगे सब लोग। तो ये इस्लामिक आर्किटेक्चर जो है छोटे छोटे से मतलब डिज़ाइन से जो बनना जो है, कैलीग्राफी जो बोलते हैं, कैलीग्राफी जो मतलब खाली लाइनिंग बना के, मतलब आर्ट में ज़्यादा आइडिया नहीं है, लेकिन फिर भी जितने मेरे को जानकारी है उतने बात करता हूँ। तो इसमें कोई प्राणी पक्षी नहीं हुए, फूल पक्षी ऐसा मतलब नाम है सर का जो आर्ट करते हैं उसे बनाते बोल के ऐसा मैं समझा हूँ। तो आप देखा मैं ऑलरेडी पेंटिंग्स एक से एक बहुत खूबसूरत है। और ऑलरेडी जो इस्लामिक के बारे में, मतलब इस्लामिक आर्टिस्ट के बारे में जो अयाजुद्दीन बोले और अफजल खान भी बोले, ऑलरेडी इन्होंने यहाँ नहीं, स्टेट नहीं है, ये हल्लिंद दिल्ली वर्ग बोलते ना, या गुलबर्गा का दिल्ली तक और हर जगह। और शादी में हाल ही में हमारे डॉक्टर रहमान पटेल साहब राष्ट्रपति भवन में 8 दिन जाके यही आर्टिस्ट कर रही है सब। आप सबको थोड़े लोगों को मालूम है, शायद नहीं है, उनको बहुत फ़ख्र लगता है। इसलिए हमारे रहमान पटेल को आज शायद इसलिए गुलखुशी रख लिए होंगे, क्यों तो ऑलरेडी हमारे पास, क्यों तो ऑलरेडी जो अयाजुद्दीन बोले, हमारे पास कोई मतलब प्लेटफॉर्म नहीं है बच्चों के लिए।
आज जो ये सेमिनार रख के मैं देखा ना, बच्चे छोटे छोटे बच्चों को जो आर्टिस्ट ये इस्लामिक आर्ट के बारे में जो बुला के उनके जो एग्जीबिशन कर रहे हैं, ये लोग ही मालूम होता है, उन लोगों को देखे इंस्पायरेशन होता है, अरे भाई इतने बड़ा आर्टिस्ट है, इतने बड़े बड़े आर्टिस्ट है, हम क्यों ना करना बोल के। तो वो हिसाब से बहुत खुशी की बात है। और अयाजुद्दीन साहब भी यहाँ के नहीं, आप गुलबर्ग का नाम रोशन हर फॉरेन में भी इंटरनेशनल लेवल भी करे सो है, आप ऑलरेडी करे क्या है नहीं सर? हम तो देखे हैं, मतलब हम यहाँ कोई कलाकार बहुत अच्छे हैं लेकिन उनको प्लेटफॉर्म लेने से नहीं हुआ है। अब मैं ये चाहता हूँ कि भाई यहाँ का महजिब मतलब यहाँ का हिंदू मुस्लिम जो बोलते ना वैसा नहीं है। अब देखो सूफी संत जैसे गुलबर्ग के 2 अंक बोलते हैं, शरणबसवेश्वर और खाजा बंदा नवाज। सो ऐसा हमारा यहाँ कल्चर जैसा है, यहाँ मिला भाईचारी है पहले से। अब हम जो रमज़ान में करते हैं, रमज़ान में सब हर एक को हिंदू मुसलमान बोलते हैं, हम हर एक को जाके सुरकुंबा पीना करना है। और ऐसे हर पहला ही है, ये चुप बीच में पॉलिटिशियन ला के चुप ऐसे ही अपने सेल्फिशने के लिए सब ऐसा करते रहे। ये मुहर्रम में तो हम अलाए बिठाते हैं, हम पहले से मैं जब बचपन से हमारे घर के पास बिठाते हैं, तो हम जब से हमारे माँ हमारे घर में वो हर बार देते थे भाई कुछ तो अनाज वो देते, तो ऐसा पहले से वैसा ही है, ऐसा कुछ नहीं है। ये हम जैसे हम जो पढ़ लिखे जो ज़्यादा समझदार बोल रहे हैं ना, ऐसा हो के चुप ला के अपने फ़ायदे के लिए ये सब कर रहे हैं, ऐसा कुछ नहीं है। ये हमारा गुलबर्गा ऐसा है, गुलबर्ग आपको तो चाहते हैं, गुलाब का है, बर्ग गार्डन है, ऐसा गुलबर्गा और बहुत अमन और चमन का शहर है, ऐसा कुछ नहीं है। और ऐसा ही हमारे पास आप ऑलरेडी बोले अब्दुल साहब, तो यहाँ दरगाह में भी जो आर्टिस्ट थे उसका पेंटिंग निकाला जा रहा था, कोई आए अरबिन के उसको डेकोरेशन करते बोल के, रहमान पटेल साहब और सब लोग दूसरे लोग बहुत उससे दुश्मनी कर लेके मोल लेके वो काम उधर ही रुका है। नहीं तो खाली हम डिज़ाइन बना तो बोल के जो उसमें जो वो कारीगरी था, जो इस्लामिक आर्टिस्ट था, उसमें सोना चांदी का था बोल के ऐसा हम सुनने में है। वो लेके खिकर के हम बनाते, वो ग्लास का बनाते बोले, तो उस टाइम में रहमान पटेल साहब पूरे आर्टिस्ट रुका है, सब रुका के वो काम रुक गया। तो ऐसा हमारे पास भी है, ऐसे ही बढ़ते जाना बोल के ये मौके पे बोलते हुए, और ऐसे ही हर 6 साल से कर रहे हैं बोल के बोले, बहुत खुशी की बात है। एक प्रोग्राम करना बोले तो उतनी आसान बात नहीं है, क्यों तो हम हर बार प्रोग्राम करते हैं ना, प्रोग्राम करना, सब बुलाना, सबको इन्विटेशन देना, आर्टिस्टों को करना उस आसान बात नहीं है। फिर भी अयाजुद्दीन साहब पटेल साहब बहुत मुश्किल से लेके कर रहे हैं। ऐसे आपका ಪ್ರೋಗ್ರಾಮ್ ಕರ್ತೆ ಜಾओ। ಇದು ಈ ಕಾರ್ಯಕ್ರಮನ 6ನೇದು ಒಂದು ಎಕ್ಸಿಬಿಷನನ್ನು ಹಮ್ಮಿಕೊಳ್ಳಲಾಗಿದೆ। ಇದರಲ್ಲಿ ತುಂಬ ಒಂದು ಶ್ರಮವನ್ನು ಆಯುದ್ದೀನ್ ಪಟೇಲ್ ಆ್ಯಂಡ್ ರೆಹಮಾನ್ ಪಟೇಲ್ ಅವ್ರ ಜೊತೆಯಲ್ಲಿರ್ತಕ್ಕಂಥ ನಮ್ಮ ನೀಲಾ ಸರ್ ಅವರು ಎಲ್ಲ ಭಾಳ ಜೊತೆಯಲ್ಲಿ ಸೇರಿಕೊಂಡು ಒಂದು ಮೊದಲ ಇದರಲ್ಲೂ ಪ್ರಾರಂಭ ಮಾಡಿದ್ದೆವು। ಅವಾಗಲೂ ನಾನು ಕೂಡ ಪೇಂಟಿಂಗನ್ನು ಕೊಟ್ಟಿದ್ದೆ 2 ಸಲ। ಈ ಪೇಂಟಿಂಗನ್ನು ಈ ಒಂದು ಮಾಡಬೇಕಾದ್ರೆ ತಮಗೆಲ್ಲ ಗೊತ್ತಿರಬೇಕಾದ್ರೆ ಅದು ಒಂದು ಆಯುದ್ದೀನ್ ಪಟೇಲ್ ಇದರಿಂದ ಸ್ವಲ್ಪ ಫೈನಾನ್ಸ್ ತೊಂದರೆ ಇದೆ ಅಂತ, ಬಟ್ ನನ್ನ ಕನ್ನಡ ಮಾತು ಕೆಲವು ಜನರಿಗೆ ಗೊತ್ತಾಗ್ತದಿಲ್ಲ ಗೊತ್ತಿಲ್ಲ, ಬಟ್ ಹಿಂದಿನಲ್ಲಿ ಅಷ್ಟು ಚೆನ್ನಾಗಿ ಮಾತಾಡಲಿಕ್ಕಿಲ್ಲ, ಮಾತಾಡ್ಬೋದು। ಇದರಿಂದ ಭಾಳ ಒಂದು ಏನಂತಾರೆ ಶ್ರಮ ಇದೆ ಇವರಿಗೆ। ಆದ್ರೆ ಯಾವುದೋ ಒಂದು ಶ್ರಮವನ್ನು ಅಂದ್ರೆ ದುಡ್ಡಿಂದು ಅಥವಾ ಇನ್ನಿದ್ರೆ ಯಾವುದೋ ಒಂದು ಏನಪ್ಪ ಅಂದ್ರೆ ಬಹಾನೆ ಹೇಳಾರ್ದೆ ಅವ್ರೇನಂದರೆ ಈ ಒಂದು ಎಕ್ಸಿಬಿಷನ್ನ ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ। ಅದಕ್ಕೆ ಇವತ್ತು 36 ಪಾರ್ಟಿಸಿಪೆಂಟ್ ಆರ್ಟಿಸ್ಟ್ಗಳು 35 ಮೇಲೆ ನಮ್ಮಿದ್ದಂಥ ಹಿರಿಯ ಕಲಾವಿದರು ಸೇರಿಕೊಂಡು ಇವತ್ತು ಪೇಂಟಿಂಗ್ಗಳನ್ನ ತಾವು ನೋಡ್ಬೋದು। ಈ ಒಂದು ಎಕ್ಸಿಬಿಷನ್ ಮಾಡೋದು ಒಂದು ಯಾಕೆ ಉದಾಹರಣೆ ಆದಂತ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ। ಇದರಲ್ಲಿ ಎಲ್ಲರೂ ಸೇರ್ತೇವೆ, ಎಲ್ಲರೂ ವಿಚಾರಗಳನ್ನು ಧಾರೆ ಎರಿತಾರೆ, ಎಲ್ಲರೂ ಇದರಲ್ಲಿ ತಮ್ಮ ಈ ಪೇಂಟಿಂಗ್ಗಳನ್ನು ಮೈಂಡಲ್ಲಿ ಮಾಡಿದಂಥ ಪ್ರದರ್ಶನಗಳನ್ನು ಹಮ್ಮಿಕೊಳ್ತಾರೆ। ಮರಣದ ನಂತರ ನೇತ್ರದಾನದಿಂದ ಅಂಧತ್ವ ನಿವಾರಣೆ ಸಾಧ್ಯ ಎಂದು ಜಿಮ್ಸ್ ನೇತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಕವಿತಾ ಪಾಟೀಲ್ ಅವರು ಕರೆ ನೀಡಿದ್ದಾರೆ। ಕಲಬುರಗಿ ನಗರದಲ್ಲಿ 41ನೆಯ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಕಾರ್ಯಕ್ರಮ ನೆರವೇರಿತು। ಇದರ ಅಂಗವಾಗಿ ನೇತ್ರದಾನ ಕಾರ್ಯಕ್ರಮವು ಜಿಮ್ಸ್ನ ಒಪಿಡಿ ವಿಭಾಗದ ಆವರಣದಲ್ಲಿ ನೇತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಕವಿತಾ ಪಾಟೀಲ್ ಮತ್ತು ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳು ಮತ್ತು ಜಿಲ್ಲಾ ಅಂಧತ್ವ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ರವಿಕಾಂತಿ ಕ್ಯಾತಿನಾಳ್ ಅವರು ಜಂಟಿಯಾಗಿ ಸಸಿಗೆ ನೀರೆರೆಯುವ ಮೂಲಕ ಚಾಲನೆ ನೀಡಿದರು। ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮ ಕಲಬುರಗಿ ಹಾಗೂ ಜಿಮ್ಸ್ ಜಿಲ್ಲಾ ಆಸ್ಪತ್ರೆ ನೇತ್ರ ವಿಭಾಗದ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯಿತು।
ಉದ್ಘಾಟಕರಾಗಿ ಆಗಮಿಸಿ ಮಾತನಾಡಿದ ಡಾಕ್ಟರ್ ಕವಿತಾ ಪಾಟೀಲ್ ಅವರು, ಸಮಾಜದಲ್ಲಿ ಏನಾದರೂ ಒಳ್ಳೆಯ ಕಾರ್ಯ ಮಾಡಬೇಕೆಂದುಕೊಂಡರೆ ಅದು ನೇತ್ರದಾನ ಮಾತ್ರ. ಹುಟ್ಟುತ್ತಾ ಕುರುಡತ್ವದಲ್ಲಿ ಬೆಳೆದಿರುವವರ ಬಾಳಲ್ಲಿ ಬೆಳಕು ಆಗಬೇಕಾದರೆ ಮರಣದ ನಂತರ ನೇತ್ರದಾನದಿಂದ ಅಂಧತ್ವ ನಿವಾರಣೆ, ಸಾರ್ಥಕ ಸಾವು, ಶಾಶ್ವತ ಬದುಕು ಸಾಧ್ಯವಿದೆ ಎಂದು ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಿಗೆ ನೇತ್ರದಾನ ಮಾಡಲು ಕರೆ ಕೊಟ್ಟರು. ಈ ಸಮಯದಲ್ಲಿ ಡಾಕ್ಟರ್ ರವಿಕಾಂತಿ ಕ್ಯಾತ್ನಾಳ್ ಅವರು ಮಾತನಾಡುತ್ತಾ ವಿದ್ಯಾರ್ಥಿಗಳಿಗೆ ದಾನದಲ್ಲಿ ಶ್ರೇಷ್ಠ ದಾನ ನೇತ್ರದಾನದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ದೃಷ್ಟಿಗಾಗಿ ರೋಲ್ ಪ್ಲೇ ಮತ್ತು ಜನಜಾಗೃತಿ ಪ್ಲೇ ಕಾರ್ಡ್ ಪ್ರದರ್ಶಿಸಲಾಯಿತು. ಪ್ರಾಂಗಣದಲ್ಲಿ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪ್ರಮುಖ ವೈದ್ಯರಾದ ಡಾಕ್ಟರ್ ರಾಜೇಶ್ವರಿ ಮಹಂತಗೋಳ್, ಡಾಕ್ಟರ್ ಶ್ರುತಿ ಬಾಡದ್, ಡಾಕ್ಟರ್ ಜಬೇರ್, ಡಾಕ್ಟರ್ ರಜಾಕ್, ಮೊಬೈಲ್ ಯೂನಿಟ್ ವೈದ್ಯರು ಡಾಕ್ಟರ್ ಶ್ರೀದೇವಿ, ನೇತ್ರಾಧಿಕಾರಿಗಳಾದ ವೀರಣ್ಣ ಎಸ್ ಕುಂಬಾರ್, ಬಲಭೀಮ್ ಶಿರಸಗಿ, ಜಿಲ್ಲಾ ಸೈಕಾಲಜಿಸ್ಟ್ ಕೌನ್ಸಿಲರ್ ಮಂಜುನಾಥ್ ಕಂಬಾಳಿಮಠ್ ಮತ್ತು ಜಿಮ್ಸ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು. ಎಲ್ಲರೂ ಇದ್ರ ಬಗ್ಗೆ ಮಾಹಿತಿ ಇಟ್ಕೊಳ್ಳಿ, ಪ್ರಮೋಟ್ ಮಾಡಿ, ಆಮೇಲೆ ಎಲ್ಲರಿಗೂ ತಿಳಿಯೋ ಹಾಗೆ ಅದು ಮೂಡಿಸಿ. ಬಿಕಾಸ್ ಸತ್ತ ಮೇಲೆ ಕಣ್ಣು ಒಂದು ಸುತ್ತಾಗೋದು ಬೇಡ, ಮಣ್ಣಲ್ಲಿ ಹೋಗೋದು ಬೇಡ, ಬಟ್ ಅದು ಒಬ್ಬರು ಕಣ್ಣು ಕೊಡೋದ್ರಿಂದ ಇಬ್ಬರಿಗೆ ದೃಷ್ಟಿ ಬರ್ತಾರೆ. ಸೊ ಇದು ಕರ್ತವ್ಯ, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಮೆಡಿಕಲ್ ಸ್ಟೂಡೆಂಟ್ ಆಗಬೇಕು, PG ಸ್ಟೂಡೆಂಟ್ ನಮ್ಮ ಖಂಡಿತ ವೈದ್ಯರು ಕೆಲಸ ಮಾಡಬೇಕು. ಇದು ನನಗೆ ಈ ಪ್ರೋಗ್ರಾಮ್ಗೆ ಎಲ್ಲರೂ ಸಪೋರ್ಟ್ ಮಾಡಬೇಕಂದ್ರೆ ನಿಮ್ಮಲ್ಲೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ, ಪ್ರಮೋಟ್ ಮಾಡಿ. ಥ್ಯಾಂಕ್ ಯು. ಪ್ಲೇಸ್ ಇಲ್ಲಂದ್ರೆ ಈ ಕಡೆ ಬನ್ನಿ. ನೇತ್ರದಾನ ಬಗ್ಗೆ ಒಂದು ಪ್ಲೇಟ್ಸ್ ಎಲ್ಲರೂ ನಾವು ದಾನ ಮಾಡ್ತೀವಂತ. ಸೊ ಎಲ್ಲರೂ ಹೇಳ್ದಂಗೆ ಹೇಳಿ, ನನ್ನ ಮರಣದ ನಂತರ ದೃಷ್ಟಿಹೀನರಾಗುವವರಿಗೆ ದೃಷ್ಟಿ ದೊರಕಿಸುವ ಉದ್ದೇಶದಿಂದ ನನ್ನ ಕಣ್ಣುಗಳನ್ನು ದಾನ ಮಾಡುವುದಾಗಿ ನಾನು ಪ್ರಾಮಾಣಿಕವಾಗಿ ಹಾಗೂ ಸಮಾಜದಲ್ಲಿ ನೇತ್ರದಾನ ಮಹತ್ವದ ಕುರಿತು ಜಾಗೃತಿ ಮೂಡಿಸುತ್ತೇನೆ. ಅದರ ಬಗ್ಗೆ ಸಣ್ಣ ಮಾಹಿತಿಯನ್ನು ನಾನು ಶೇರ್ ಮಾಡಲು ಬಯಸ್ತೇನೆ. ಕಾರ್ನಿಯಾ ಡೊನೇಷನ್ ಅಂತಂದರೆ ಕಣ್ಣಿನ ಕರಿಗುಣಿಗೆ ಬಗ್ಗೆ ನಾವು ಮಾತಾಡ್ತೀವಿ. ಇದು ಎಲ್ಲ ಪೇಷಂಟ್ಸ್ಗೂ ಹಾಗೂ ಅವ್ರ ಅಟೆಂಡರ್ಸಿಗೂ ಮಾಹಿತಿ ಇದು ನಾವು ನಮ್ಮ ಕರಿಗುಂಡಿ ಆಫೀಸಲ್ಲಿ ಯೂಸ್ ಮಾಡ್ತೀವಿ. ಸೊ ಒಬ್ಬರು ಕಣ್ಣು ಡೊನೇಟ್ ಮಾಡಿದರೆ ಇವರಿಗೆ ದೃಷ್ಟಿ ಕೊಡಬೇಕು, ದೃಷ್ಟಿ ಬರುತ್ತೆ ಅಂತ ತಿಳಿಸ್ಬೇಕು. ಸೊ ಯಾರಿಗೂ ಏನು ದೃಷ್ಟಿ ಇರಲ್ಲ, ಏನು ನೋಡಿರೋದಿಲ್ಲ, ಜಗತ್ತಿಗೆ ನೋಡಿರೋದಿಲ್ಲ ಅಂತ ಕೂಡ ಕಾರ್ನಿಯಾ ಡೊನೇಟ್ ಮಾಡ್ತೀವಿ. ಬೇರೆ ಪಾರ್ಟ್, ಕಣ್ಣಿನ ಬೇರೆ ಪಾರ್ಟ್ ಎಲ್ಲ ನೋಡಿ ಅವರಿಗೆ ಕಣ್ಣು ದೃಷ್ಟಿ ಮತ್ತೆ ಬರ್ಬೋದು. ಸೊ ಎಲ್ಲರಿಗೂ ಇವತ್ತು ಕಾರ್ನಿಯಾ ಡೊನೇಷನ್ ಸಲುವಾಗಿ ಪ್ಲೇಸ್ ಮಾಡ್ತಾ ಇದ್ದೀವಿ. ಅಂದರೆ ನಾವು ಓದ್ ತಗೊಳ್ತಾ ಇದ್ದೀವಿ. ಸೊ ಅದು ಆಗಿದ್ಮೇಲೆ ಕಾರ್ನಿಯಾ ಡೊನೇಷನ್ ಬಗ್ಗೆ ಒಂದು ಸ್ಮಾಲ್ ಸ್ಕಿಟ್ ಅರೇಂಜ್ ಮಾಡಲಾಗಿದೆ. ಅದನ್ನು ಕೂಡ ನಾವು ತಿಳಿಸಲು ಬಯಸುತ್ತೇನೆ. ಇಷ್ಟು ಮಾತ್ರ ನಾನು ಇದು ಮುಗಿಸ್ಬಿಟ್ಟು ಲೆಟ್ ಅಸ್ ಗ್ಯಾದರ್ ಫಾರ್ ದ ಪ್ಲೇಸ್. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜನತೆ ನ್ಯಾಯ ನೀಡುತ್ತಾರೆ ಎಂಬ ನಂಬಿಕೆ ನನಗಿದೆ ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ತಮಗೆಲ್ಲ ಗೊತ್ತಿದೆ. ನಮ್ಮ ಮಾಜಿ ಶಾಸಕರು ಸನ್ಮಾನ್ಯ ದತ್ತಾತ್ರೇಯ ಪಾಟೀಲ್ರವರು ಒಂದು ಪತ್ರಿಕೆಗೋಷ್ಠಿ ನೋಡಿದೆ ನಾನು. ನಮ್ಮ ಸದನ ಪ್ರಾರಂಭ ಆದಾಗ ಕೆಲವು ಕಾರಣಾಂತರಗಳಿಂದ ಸದನದಲ್ಲಿ ವಿಷಯಗಳು ಪ್ರಸ್ತಾಪ ಆಗ್ತಿತ್ತು. ನಾಗೇಂದ್ರನ ಬಗ್ಗೆ ವಿರೋಧ ಪಕ್ಷದವರು ಸತತವಾಗಿ ಸದನ ನಡೆದ ಹಾಗೆ ಅಡ್ಡಿ ಉಂಟು ಮಾಡ್ತಕ್ಕಂಥ ಸಂದರ್ಭ.
ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪ್ರಶ್ನೆಗಳಿಗೆ ಪ್ರಶ್ನೋತ್ತರ ಸಮಯದಲ್ಲಿ ಪ್ರಶ್ನೋತ್ತರವನ್ನು ಅವರು ಚೀರಾಟದ ಮಧ್ಯೆಯೂ ಮಾತನಾಡ್ತಾ ಇದ್ದೆವು. ಕೊನೆಗೆ ನಾನು ಮತ್ತು ಕೆಲವು ಜನ ಮುಖಂಡರು ಸೇರಿ ಸ್ಪೀಕರ್ ಅವರು ಆಯ್ಕೆ ಆದಾಗೆ ಹೇಳಿದ್ದೆವು, ತಾವು ದಯಮಾಡಿ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಬರಗಾಲದ ಬಗ್ಗೆ ಭಾಳಷ್ಟು ಸಮಸ್ಯೆ ಮಾತನಾಡಬೇಕಾಗಿದೆ, ದಯಮಾಡಿ ತಾವು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ. ಅದಕ್ಕೆ ಅವರು ಸ್ಪಂದಿಸಿ ನಮಗೆಲ್ಲ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ನಾನು ಸದನದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾಗದ ಅನೇಕ ರೈತರ ಸಮಸ್ಯೆಗಳ ಬಗ್ಗೆ, ಅನೇಕ ಬರಗಾಲದ ಬಗ್ಗೆ, ಇಲ್ಲಿರ್ತಕ್ಕಂಥ ಪರಿಸ್ಥಿತಿ, ಭೀಮಾ ನದಿಯ ನೀರಿನ ಬಗ್ಗೆ, ಮಹಾರಾಷ್ಟ್ರದವರು ಭೀಮಾ ನದಿಯನ್ನು ಸೀನಾ ನದಿಗೆ ಡೈವರ್ಟ್ ಮಾಡಿಕೊಂಡಿದ್ದ ಬಗ್ಗೆ ಇವೆಲ್ಲವನ್ನು ನಾನು ಮಾತನಾಡ್ತಾಯಿದ್ದೆ. ನಾನು ವಿಧಾನ ಪರಿಷತ್ತಿನ ಸದಸ್ಯನಾದಾಗ ಕೂಡ ಇದ್ರ ಬಗ್ಗೆ ಭಾಳಷ್ಟು ತೊಗರಿ ಬಗ್ಗೆ, ಭೀಮಾ ನದಿ ನೀರಿನ ಬಗ್ಗೆ, ಬರಗಾಲದ ಬಗ್ಗೆ, ನೆಟರೋಗ್ಯ ಬಗ್ಗೆ ಮಾತನಾಡಿರ್ತಕ್ಕಂಥ ದಾಖಲೆಗಳು ಕೂಡ ಇವೆ. ನಾನು ಹೊಸದಾಗಿ ಇವತ್ತು ಮಾತನಾಡಿರ್ತಕ್ಕಂಥ ಮಾತಲ್ಲ ಅದು. ಆದರೆ ಪಾಪ ಅವರೇನೋ ಕುಂಭಕರ್ಣನ ನಿದ್ದೆಯಿಂದ ಎದ್ದು ಹೊರಗೆ ಬಂದಿದ್ದಾರೆ ಅಂತೇಳಿ. ಹೌದು, ಕುಂಭಕರ್ಣ ನಿದ್ದೆಯಲ್ಲಿತ್ತು 20 ವರ್ಷ ನಿಮ್ಮ ಆಡಳಿತದಲ್ಲಿ. ಈ ಕ್ಷೇತ್ರದ ಜನ ಕುಂಭಕರ್ಣನಂತೆ ಮನೆಗೆ ಬಿಟ್ಟಿದ್ರು, ಯಾರೂ ಏನೂ ಕೇಳ್ತಾನೆ ಇರಲಿಲ್ಲ. ಬೆಳಗ್ಗೆ 6 ಗಂಟೆಗೆ ನಿಂತವ್ರು ನೀವು 12 ಗಂಟೆಗೆ ಬಂದಾಗ ಕೂಡ ಕಾಯ್ತಾಯಿದ್ರು ನಿಮ್ಮನ್ನು. ಇವತ್ತು ನಾನು ಬಂದ ಮೇಲೆ ಜನ ಎಚ್ಚೆತ್ತಿದ್ದಾರೆ, ಎಲ್ಲದರ ಬಗ್ಗೆ ಕೂಡ ಕೇಳ್ತಾ ಇದ್ದಾರೆ. ನನ್ನ ಮನೆ ಮುಂದೆ ಕೂಡ ಒಂದು ಕೂತು ಕೇಳ್ತಕ್ಕಂಥ ಒಂದು ಅವೇರ್ನೆಸ್ ಬಂದಿದೆ. ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಜನರಲ್ಲಿ ಈ ಪ್ರಜ್ಞೆ ಇದ್ದರೆ ಇಷ್ಟು ವರ್ಷ ಏನಪ್ಪ ಅಂದರೆ ಈ ಕಲಬುರಗಿ ಪರಿಸ್ಥಿತಿ 700 ಕಿಲೋಮೀಟ್ರ್ ಏನಪ್ಪ ಅಂದ್ರೆ ಡ್ರೈನೇಜ್ ಇದೆ ಇವತ್ತು ಕಲಬುರಗಿಯಲ್ಲಿ. ಅದು ಚೀನಿ ಮಣ್ಣಿಂದ ಪೈಪ್ ಹಾಕಿ ಏನಪ್ಪ ಅಂದ್ರೆ ಸಂಪೂರ್ಣ ಕುಸಿದು ಬಿದ್ದು ಎಲ್ಲ ಕಡೆ ಡ್ರೈನೇಜ್ ಒಡೆದು ಹೋಗ್ತಾಯಿವೆ. ಇವರು 20 ವರ್ಷ ಇವ್ರ ಮಂತನ ಅಧಿಕಾರ ಇದ್ದರೂ ನೋಡಲಿಲ್ಲ. L&T ನೀರಿನ ಬಗ್ಗೆ ಮಾತನಾಡಿದ್ರೆ ನೀರಿನ ಕೂಡ ಇವರೇ ಇದ್ದಾಗೆ ಟೆಂಡರ್ ಆಗಿದ್ದು, ಇನ್ನೂ ಕುಡಿಲಿಕ್ಕೆ ನೀರು ಬರ್ತಾಯಿಲ್ಲ, ಅದ್ರ ಬಗ್ಗೆ ಮಾತನಾಡಲಿಲ್ಲ. ನಾನು ಹೇಳ್ತಕ್ಕಂಥ ತಾತ್ಪರ್ಯ ಇಷ್ಟೇ, ನಾವು ಯಾವತ್ತೂ ಏನಪ್ಪ ಅಂದ್ರೆ ನಾಟಕದ ರೂಪವಾಗಿ ಮಾತನಾಡಿನ ಅಂತ ಹೇಳಿದರೆ ಇದು ರೈತರಿಗೆ ಅಪಹಾಸ್ಯ ಮಾಡ್ದಂಗೆ. ನಾನು ಯಾವುದೇ ರೀತಿಯಿಂದ ನಾಟಕದ ಇವತ್ತು ಮಾಡಿದರೆ ಮನುಷ್ಯ ನಾಟಕ ಮಾಡ್ಲತ್ತನಪ್ಪ ಅಂತಾರೆ. ನಾನು ನಿರಂತರವಾಗಿ 2000ರಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಿದ್ದಾಗ ಪತ್ರಿಕಾ ಪೇಪರ್ನಲ್ಲಿ ಬಂತು, ಈ ಮಣೂರು ಮಾಶಾಳ ಅಫ್ಜಲ್ಪುರ ರಸ್ತೆಗೆ ಏನಪ್ಪ ಅಂದ್ರೆ ಹೋಗ್ತಕ್ಕಂಥ ಹೊಲದಲ್ಲಿ ಏನಪ್ಪ ಅಂದ್ರೆ ನೆಟೆ ರೋಗ ಬಿದ್ದು ಸಂಪೂರ್ಣ ತೊಗರಿ ನಾಶ ಇದಂತೆ. ನಿಮ್ಗೆ ಗೊತ್ತಿದೆ, ಜಯದೀರ್ ಪಾಟೀಲರು, ಔದಾನಿಯವರು, ಕೆಲವು ಜನ ಹಳಿ ಜನ ಅವರೆಲ್ಲ ಇದ್ದೀರಿ ನೀವು. ಅವಾಗೆಲ್ಲ ಪತ್ರಿಕೆಯಲ್ಲಿ ಬಂದಾಗ ನಾನು ಇಮಿಡಿಯೇಟಾಗಿ ಅಗ್ರಿಕಲ್ಚರ್ ಅಧಿಕಾರಿಗಳನ್ನು ಕರೆದು ಆ ಸ್ಪಾಟಿಗೆ ಹೋಗಿ ಅಲ್ಲಿಂದ ಬಂದು ಚರ್ಚೆ ಮಾಡಿ, ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಿದ್ದಾಗ ರಾತ್ರಿ ಮಿನಿಸ್ಟ್ರಿಗೆ, ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಮತ್ತು ಅಗ್ರಿಕಲ್ಚರ್ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಒಂದು ವೇಳೆ ಇಷ್ಟೇ ಬಿಟ್ಟರೆ ಸಂಪೂರ್ಣ ತೊಗರಿ ನಾಶ ಆಗ್ತದೆ ಅಂತ ಹೇಳಿ ಮಾತನಾಡಿ ಅವರಿಂದ ಏನಪ್ಪ ಅಂದ್ರೆ ಪರವಾನಗಿ ತೆಗೆದುಕೊಂಡು ಫ್ರೀ ಔಷಧಗಳನ್ನು ಸಪ್ಲೈ ಮಾಡಿ ಸುಮಾರು 2-3-4 ಸಾವಿರ ಎಕರೆ ಏನಪ್ಪ ಅಂದ್ರೆ ನೆಟರೋಗ ಬಿದ್ದಿರ್ತಕ್ಕಂಥ, ಮುಂದೆ ಅದನ್ನು ಸ್ಪ್ರೆಡ್ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾನು ಕ್ರಮ ಕೈಗೊಂಡಿದ್ದೆ. ತದನಂತರ 2ನೇ ಬಾರಿ ನಾವೆಲ್ಲ ನಮಗೆ ಹಣ ಬಂದಿರತಕ್ಕಂಥ ಹಣದಲ್ಲಿ ನಮ್ಮಲ್ಲಿ ಕೂಡ ವಾಟರ್ ಸೆಟ್ ಡೆವಲಪ್ಮೆಂಟ್ ಆಗಬೇಕು, ನೀರಿನ ಒಂದು ಪ್ರಮಾಣ ಹೆಚ್ಚಾಗಬೇಕಂತ ಹೇಳಿ ನಾನು ಅಣ್ಣಾ ಹಜಾರೆ ನಮ್ಮಲ್ಲಿ 2 ಬಸ್ಸುಗಳನ್ನು ತೆಗೆದುಕೊಂಡು ಎಲ್ಲ ಪತ್ರಿಕೆದವರು ಕೂಡ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದೆ, ನೀವೆಲ್ಲ ಬಂದಿದ್ರಿ. ನಾನು ಅವರನ್ನು ಕೂಡ ಅಣ್ಣಾ ಹಜಾರೆ ಮಾಡಿರ್ತಕ್ಕಂಥ ವಾಟರ್ ಸೆಟ್ ನೋಡಲಿಕ್ಕೆ ಏನಪ್ಪ ಅಂದ್ರೆ ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು, ಕಾಂಗ್ರೆಸ್ ಅಲ್ಲ, BJP ಅಲ್ಲ, JDS ಅಲ್ಲ, ಪಕ್ಷ ಭೇದ ಮರೆತು ನಾವು ಒಕ್ಕಟ್ಟಾಗಿ ರೈತರ ಸಮಸ್ಯೆಗಳಿಗೆ ಪಾರ್ಟಿ ಮಾಡ್ತಿರಲಿಲ್ಲ. ಎಲ್ಲರೂ ಹೋಗಿ ಅಲ್ಲೆಲ್ಲ ವಿಚಾರ ಮಾಡಿ ಬರೀ ಹಣ ಬಂದಾಗ ಕಲ್ಲಪ್ಪನ ಮನೆಯಿಂದ ಮಲ್ಲಪ್ಪನ ಮನೆಗೆ ಮುರುಮ್ ಹಾಕಿ ಹಣ ದುರ್ಬಳಕೆ ಆಗಬಾರ್ದು ಅಂತ ಹೇಳಿ ಆಗಿನ ಕಾಲದಲ್ಲಿ ರಾಶಿ ಮಷಿನ್ ಕೊಡ್ತಕ್ಕಂಥದ್ದು, ಈ ಚೆಕ್ ಡ್ಯಾಮ್ಗಳು ಕಟ್ತಕ್ಕಂಥದ್ದು, ತೊಗರಿಗೆ ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು, ಇವೆಲ್ಲ ಏನಪ್ಪ ಅಂದರೆ ಅಣ್ಣಾ ಹಜಾರೆ ಮೇಲೆ ನೋಡ್ಕೊಂಡು ಬಂದೆವು. ತದನಂತರ ಮತ್ತೆ ಇಲ್ಲಿ ತೊಗರಿ ಬಂದಾಗ ನಮಗೆ ಬೆಂಬಲ ಬೆಲೆ ಇರಲ್ಲ, 3,000-4,000 ರೂಪಾಯಿ ತೊಗರಿ ರೇಟ್ ಪರಿಸ್ಥಿತಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದಕ್ಕೆ ಬೆಂಬಲ ಬೆಲೆ ಬೇಕು, ಒಂದು ತೊಗರಿ ಮಂಡಳ ರಚನೆ ಆಗಬೇಕಂತ ಹೇಳಿ ನಾನು ಶರಣಪ್ರಕಾಶ್ ಪಾಟೀಲ್, ಶಂಕರಣ್ಣ ಮಾಣಿಕ್ಯಾಳ್, ಏನು ಜಿಲ್ಲಾ ಪಂಚಾಯತ್ ಸದಸ್ಯರು ಅವರೆಲ್ಲರೂ 55 ಜನ ನಾವೆಲ್ಲ ಏನಪ್ಪ ಅಂದರೆ 2 ಬಸ್ಗಳನ್ನು ತೆಗೆದುಕೊಂಡು SM ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರಿಗೆ ಹೋಗಿ ಪ್ರಯತ್ನ ಮಾಡಿ ನಮ್ಮ ತೊಗರಿಗೆ ಬೆಂಬಲ ರೈತರಿಗೆ ಸಿಗಬೇಕಂತ ಹೇಳಿ ನ್ಯಾಯಯುತವಾಗಿ ಏನಪ್ಪ ಅಂದ್ರೆ ಘೋಷಣೆ ಮಾಡಿ ಮಾರ್ಕೆಟ್ನಲ್ಲಿ ಎಂಟ್ರಿ ಆದಾಗ ಅತಿ ಹೆಚ್ಚಿನ ತೊಗರಿ ಖರೀದಿ ಮಾಡಿ ರೈತರಿಗೆ ಬೆಲೆ ಸಿಗ್ತಕ್ಕಂಥದ್ದು ಮತ್ತು ತೊಗರಿ ಮಂಡಳ ರಚನೆ ಆಗಿದ್ದು ಕೂಡ ನಮ್ಮೆಲ್ಲ ಜಿಲ್ಲಾ ಪಂಚಾಯಿತಿ ಸದಸ್ಯರು ಪಕ್ಷ ಭೇದ ಮರೆತು ಹೋರಾಟ ಮಾಡಿದರ ಫಲವಾಗಿ ಅವತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಏನಪ್ಪ ಅಂದ್ರೆ ನಾವು ಮಾತನಾಡಿದ್ದಕ್ಕಾಗಿ ಇವತ್ತು ಕುಡಿಯೋ ನೀರಿನ ಸಂಬಂಧ ಆಗಿರ್ಬೋದು, ಈ ಭಾಗದ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಆಗಿರ್ಬೋದು, ನಾನು ಇವತ್ತು ಮಾತನಾಡಿರ್ತಕ್ಕಂಥದ್ದಲ್ಲ, ಹಿಂದಿನಿಂದ ಯಾವತ್ತೂ ಕೂಡ ರೈತರ ಪರ ನಾನು ರೈತನ ಮಗನಾಗಿ
ನಾನು ಒಂದೇ ಕೇಳ್ತೀನಿ, ನಾನು ಕುಂಭಕರ್ಣನ ನಿದ್ದೆ ಮಾಡಬಹುದು. 20 ವರ್ಷಗಳ ಸದನದ ಕಾಲ ನಿಮ್ಮ ಕೈಯಲ್ಲೇ ಇತ್ತು. ಎಂದಾದರೂ ನೀವು ಒಂದಾದ್ರೂ ಮಾತಾಡಿದಿರ? ರೈತರ ಬಗ್ಗೆ ಮಾತನಾಡಿದಿರ? ಈ ಕಲಬುರಗಿ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮಾತನಾಡಿದಿರ? ಇವತ್ತು LNT ಅವರಿಗೆ ನೀವೇ ಕಾಂಟ್ಯಾಕ್ಟ್ ಕೊಟ್ಟಿದ್ದು. ಸಂಪೂರ್ಣ ಗುಲ್ಬರ್ಗದ 500 ಕಿಲೋಮೀಟ್ರ್ ಏನಪ್ಪ ಅಂದ್ರೆ ಬಿಟ್ಟು ಬೇರೆ 800 ಚಿಲ್ಲರ್ ಕಿಲೋಮೀಟ್ರ್ ಅಷ್ಟೇ ಕೊಟ್ಟಿದ್ದೀರಿ. ಇನ್ನು ಉಳಿದಿರ್ತಕ್ಕಂಥವ್ರು ನೀರು ಬೇಕಾಗಿಲ್ಲ, ಇದು ನಿಮಗೆ ಕಣ್ಣಿಗೆ ಕಾಣಲಿಲ್ಲ. ನಾವು ಅದನ್ನು ಪ್ಲ್ಯಾನ್ ಮಾಡಿಸ್ತಾ ಇದ್ದೀವಿ, ನಾವು ಅದ್ರ ಬಗ್ಗೆ ಕಾಳಜಿ ಮಾಡ್ಕೊಳ್ತಾ ಇದ್ದೀವಿ. ಹೋಲಿಗ್ಬಿಡು ನೀವು ಡ್ರೈನೇಜ್ ವಾಟರ್ ಏನಪ್ಪ ಅಂದ್ರೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಸದನದಲ್ಲಿ ಮಾತನಾಡಿದೆ. ನಿಮ್ಮ ಸುರೇಶ್ ಮಂತ್ರಿಯವರು, ಪೌರಾಡಳಿತ ಮಂತ್ರಿಯವರು ನನ್ನ ಮಾತಿಗೆ ಇಲ್ಲಿ ಬಂದು ವಾಟರ್ ಏನಪ್ಪ ಪ್ಯೂರಿಫೈ ಮಷಿನ್ ಹಾಕಿದ್ದು ಆಗಿನ ಕಾಲದಲ್ಲಿ, ಅವಾಗೆ ಅದು ಚಾಲೂ ಮಾಡಿರ್ತಕ್ಕಂಥದ್ದು. ನಾನು ಸದನದಲ್ಲಿ ವಿಧಾನ ಪರಿಷತ್ ಸದಸ್ಯನಿದ್ದಾಗ ನೀವೇನು ಮಾಡಿದಿರಿ ಗೌಡ್ರೆ? ಭಾಳ ಟಿಂಗಲಾಗಿ ನಗ್ತಾ ಇದ್ರಿ. ಏನು ನಗ್ತಪ್ಪ? ಒಂದಿನಾರೇ ಮಾತಾಡಿದೆ ನೀವು ವಿಧಾನಸೌಧ ಮೂವತ್ತರ ನೋಡ್ಕೋ ಕನ್ನಡಾಗ. ಕಲ್ಯಾಣ ಕರ್ನಾಟಕ ಭಾಗದ ಪೊಲೀಸ್, ಅರಣ್ಯ ಮತ್ತು ಅಗ್ನಿಶಾಮಕ ದಳದ ಆಕಾಂಕ್ಷಿ ಅಭ್ಯರ್ಥಿಗಳಿಗಾಗಿ ನಗದು ಬಹುಮಾನ ಸಹಿತ ಓಟದ ಸ್ಪರ್ಧೆ ಆಗಸ್ಟ್ 30ರಂದು ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಥ್ಲೆಟಿಕ್ ಅಸೋಸಿಯೇಷನ್ ಕಲಬುರಗಿ ಜಿಲ್ಲೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಕಲಬುರಗಿ ಜಿಲ್ಲೆಯ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದ ಪೊಲೀಸ್, ಅರಣ್ಯ ಮತ್ತು ಅಗ್ನಿಶಾಮಕ ದಳ ಆಕಾಂಕ್ಷಿ ಅಭ್ಯರ್ಥಿಗಳಿಗಾಗಿ ನಗದು ಬಹುಮಾನ ಸಹಿತ ವಿಶೇಷವಾಗಿ 1600 ಮೀಟರ್ ಪುರುಷರಿಗಾಗಿ ಹಾಗೂ 400 ಮೀಟರ್ ಮಹಿಳೆಯರಿಗಾಗಿ ಓಟದ ಸ್ಪರ್ಧೆ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ದಿನಾಂಕ 30 ಆಗಸ್ಟ್ 2026ರಂದು ಬೆಳಗ್ಗೆ 6:30ರಿಂದ 11 ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿದೆ. ಭಾಗವಹಿಸುವಿಕೆ ಮತ್ತು ನೋಂದಣಿ ಉಚಿತವಾಗಿದ್ದು ಆಸಕ್ತರು 9620052730 ಮತ್ತು 9844029235 ಈ ಸಂಖ್ಯೆಗಳಿಗೆ ಸಂಪರ್ಕಿಸಬೇಕಾಗಿ ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಮೆಹಬೂಬ್ ಪಟೇಲ್, ಜನರಲ್ ಸೆಕ್ರೆಟರಿ ನಾಗರಾಜ್ ಬಿ ಮಾಳ್ಗೆ, ಖಜಾಂಚಿಗಳಾದ VS ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಂತಂದ್ರೆ ಈ ಮೊದಲನೇ ಇದು ತಮಗೆಲ್ಲ ಗೊತ್ತಿದ್ದಂಥ ವಿಷಯ. ಈಗೆಲ್ಲ ಬರುವಂಥ ಜನ್ರೇಷನ್ಸಲ್ಲಿ ಕಡ್ಡಾಯವಾಗಿದೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅನ್ನೋದು ಭಾಳ ಕಡ್ಡಾಯವಾಗಿದೆ. ಅದನ್ನು ನಮ್ಮ ಮಕ್ಕಳು ಲಿಖಿತ ಪರೀಕ್ಷೆಗಳಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಆದರೆ ದೈಹಿಕ ಸಾಮರ್ಥ್ಯ ಅಥವಾ ಬೆಳೆಸುವಂಥ ಒಂದು ಹವ್ಯಾಸವನ್ನು ಕಡಿಮೆಯಾಗಿದೆ. ಆ ಉದ್ದೇಶದಿಂದ ನಮ್ಮ ಅಥ್ಲೆಟಿಕ್ಸ್ ಸಂಸ್ಥೆ ಏನಪ್ಪ ಅಂದರೆ ಈ ನಿಟ್ಟಿನಲ್ಲಿ ನಮ್ಮ ಭಾಗದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಏನಪ್ಪ ಅಂದರೆ ಸರ್ಕಾರಿ ಜವಾಬ್ದಾರಿ ನೌಕರಿಗಳಲ್ಲಿ, ಆರ್ಮಿ, ನೇವಿ ಮತ್ತು ಇನ್ನಿತರ ಸಾಕಷ್ಟು CISF, ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸು, ಆಮೇಲೆ ಸರ್ಕಾರಿ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಪೊಲೀಸ್ ಕಾನ್ಸ್ಟೇಬಲ್. ಇಲ್ಲಿ ನೋಡಿ ಮೊನ್ನೆ ಎಕ್ಸಾಮ್ ಆಯಿತು. ಇದು ದಿಢೀರಂತ ಸ್ವಲ್ಪ ನಾವು ಪ್ಲ್ಯಾನ್ ಬೇರೆ ಮಾಡಿದ್ದೀವಿ. ಅದು ನಮಗೆ ಡೇಟು ಗೊತ್ತಾಗ್ಬಿಡ್ತು. 31st 10ನೇ ತಾರೀಕುವರೆಗೂ ಇಡೀ ರಾಜ್ಯಾದ್ಯಂತ ಏನಪ್ಪ ಅಂದರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳನ್ನು ನಮ್ಮ ಮಕ್ಕಳು ಎದುರಿಸ್ತಾ ಇದ್ದಾರೆ. ಈಗ ನಮ್ಮ ಭಾಗದ 31ರಿಂದ 7ನೇ ತಾರೀಕುವರೆಗೂ ಇಡೀ ರಾಜ್ಯಾದ್ಯಂತ ಇದೆ. ನಮ್ಮ ಭಾಗದ ಮಕ್ಕಳು ನಾನ್ HK ರೀಜನಲ್ನೂ ಅಭ್ಯರ್ಥಿಗಳಾಗಿ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಅವರು ಬೇರೆ ಬೇರೆ ಬೆಳಗಾವಿ, ಬೆಂಗಳೂರು, ಮೈಸೂರು ಅಲ್ಲೆಲ್ಲ ಹೋಗ್ತಾ ಇದ್ದಾರೆ. ಅವರಿಗೆ ಒಂದು ಏನಪ್ಪ ಅಂದರೆ ಇದು ಒಂದು ವೇದಿಕೆಯನ್ನು ನಾವು ಸೃಷ್ಟಿ ಮಾಡಿಕೊಟ್ಟಿದ್ದೀವಿ. ಮಕ್ಕಳಿಗೆ ಏನಪ್ಪ ಅಂದರೆ ಏನು ಭಯ ಇರುತ್ತೆ ಎದುರಿಸುವಂಥದ್ದು. ಸೊ ಅದನ್ನು ಮತ್ತು ಯಾವ ರೀತಿ ಓಡಬೇಕು ಅನ್ನೋದು ರನ್ನಿಂಗ್ ಟ್ಯಾಕ್ಟಿಕ್ಸ್ ಅಂತೀವಿ ನಾವು. ಆ ಟ್ಯಾಕ್ಟಿಕ್ಸು ಮತ್ತು ಒಂದು ಹಂತದ ಒಂದು ಭಯವನ್ನು ಏನಪ್ಪ ಅಂದ್ರೆ ಅವರ ಒಂದು ಮನಸ್ಸಿನಿಂದ ಅದನ್ನು ತೆಗೆದುಹಾಕುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ಪಾಸಿಟಿವ್ ಮೈಂಡ್ ಫ್ರೇಮ್ ಇಟ್ಕೊಂಡು ಮಕ್ಕಳೇನಪ್ಪ ಅಂದರೆ ಬರುವಂಥ ಅವರ ಜೀವನದ ಪರೀಕ್ಷೆಗಳು ಇವೆಲ್ಲ ಲೈಫು ಆಗುವಂಥ ಒಂದು ಸಂದರ್ಭಗಳಿದ್ದಾವೆ. ಸೊ ಹೀಗಾಗಿ ಇದನ್ನು ಏನಪ್ಪ ಅಂದರೆ ನಮ್ಮ ಅಸೋಸಿಯೇಷನ್ನಿಂದ ಮಕ್ಕಳಿಗಾಗಿ ಏನಪ್ಪ ಅಂದರೆ ಪ್ರಥಮ ಪರಿವಾಗಿ 6000 ಮೀಟ್ರ್ ನಾವು ಓವರಾಲ್ ಏನಿದೆ ಎಷ್ಟು ಜನರು ಬರ್ತಾರೆ ಅನ್ನೋದು, ಏಕೆಂದರೆ ನಾವು ಒಂದು ಸ್ಕ್ಯಾನರ್ ಮಾಡಿದ್ದೀವಿ. ಈವನ್ ಕೆಲವು ಮಕ್ಕಳು ಸ್ಕ್ಯಾನರ್ ಮುಖಾಂತರ ಮಾಡಲಿಕ್ಕಾಗದೆ ಕೆಲವು ತೊಂದರೆಗಳು ಎದುರಿಸ್ತಾ ಇದ್ದಾರೆ ಅನ್ನೋದು ಕಿವಿಗೆ ಬಂದಿದೆ, ನಮಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಏನಪ್ಪ ಮುಕ್ತವಾಗಿ ಯಾವುದೇ ಪ್ರವೇಶ ಶುಲ್ಕ ಇಲ್ಲ, ಏನಿಲ್ಲ, ನೇರವಾಗಿ ಅವ್ರ ಮಕ್ಕಳು ಚಂದ್ರಶೇಖರ್ ಪಾಟೀಲ್ ಬೆಳಗ್ಗೆ 6 ಗಂಟೆಗೆ 6:30 ಅವರಲ್ಲಿ ರಿಪೋರ್ಟ್ ಮಾಡಿದ್ರೆ ಒಂದು ಫಾರ್ಮ್ ಕೊಡ್ತೀವಿ. ಆ ಫಾರ್ಮನ್ನು ಫಿಲಪ್ ಮಾಡಿ ಅವರು ಭಾಗವಹಿಸಲಿಕ್ಕೆ ಸಹ ಅವಕಾಶವನ್ನು ನಾವು ಮಾಡಿದ್ದೀವಿ. ರಾಜ್ಯದ ಎಲ್ಲ ಖಾಸಗಿ ಶಾಲೆಗಳಲ್ಲಿ ತಮಿಳುನಾಡು ಮಾದರಿಯಲ್ಲಿ ಶಾಲಾ ಶುಲ್ಕದ ಬೋರ್ಡ್ ಅಳವಡಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಯಾಳ್ಕರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ.
ನಮ್ಮ ರಾಜ್ಯದ ಜಿಲ್ಲೆಯ ಎಲ್ಲಾ ಖಾಸಗಿ ಶಾಲೆಗಳಲ್ಲಿ ತಮಿಳುನಾಡು ಮಾದರಿಯಲ್ಲಿ ಶಾಲಾ ಶುಲ್ಕದ ಬೋರ್ಡ್ ಅಳವಡಿಸಬೇಕು ಮತ್ತು ಮಕ್ಕಳನ್ನು ಹೊತ್ತೊಯ್ಯುವ ಶಾಲಾ ಬಸ್ಗಳಿಗೆ ಒಂದು ನಿಲ್ದಾಣ ಸ್ಥಳವನ್ನಾಗಿ ಪ್ರತ್ಯೇಕಿಸಿ ಮಕ್ಕಳನ್ನು ಅಲ್ಲಿಂದಲೇ ಕರೆದುಕೊಂಡು ಹೋಗುವ ವ್ಯವಸ್ಥೆ ಮಾಡಬೇಕು. ಮುಖ್ಯವಾಗಿ ಚಾಲಕರು ಚಾಲನಾ ಪರವಾನಗಿ ಮತ್ತು ಶಾಲೆಗಳು ಸಂಚಾರಿ ನಿಯಮಗಳಿಗೆ ಸಂಬಂಧಪಟ್ಟ ಮುಖ್ಯವಾದ ಆದೇಶ ಹೊರಡಿಸಬೇಕು. ಇದಕ್ಕೆ ಎಲ್ಲಾ ಶಾಲಾ ಕಾಲೇಜುಗಳು ಬದ್ಧರಾಗಿರುವಂತೆ ನೋಡಿಕೊಳ್ಳಬೇಕೆಂದು ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಯಾಳ್ಕರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಬನ್ಪಟ್ಟೆ, ಗೌರವ ಅಧ್ಯಕ್ಷರಾದ ರಮೇಶ್ ಬಿದರ್ಕರ್, ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಗೋರಂಪಳ್ಳಿ, ಮಹಿಳಾ ಕಾರ್ಯದರ್ಶಿ ಶ್ರೀದೇವಿ ಮುತ್ತಂಗಿ, ಜಿಲ್ಲಾಧ್ಯಕ್ಷರಾದ ಬಜರಂಗ್ ಸಿಂಗ್, ಉಪಾಧ್ಯಕ್ಷರಾದ ಅಕ್ಷಯ್ ಉಪಾಧ್ಯಾಯ್, ರೋಹಿತ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಸಚಿನ್ ಸಿಂಗ್ ಠಾಕೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಂಬಿಕಾನಗರದಲ್ಲಿ ಕೂಡ ಇದೇ ರೀತಿಯಾಗಿ ಆ ಬಸ್ ಒಳಗಡೆ ಬರಬಾರ್ದು. ನಾವು ಮೊದಲು ಕೂಡ ಅವ್ರಿಗೆ ಹೇಳಿದ್ವಿ, ಒಂದು ಅರ್ಜಿ ಕೊಟ್ಟಿದ್ದೀವಿ, SR ಮೆಹ್ತಾ ಎನ್ನೋರಿಗೆ ಲೆಟರ್ ಕೊಟ್ಟಿದ್ದೀವಿ, ಅವ್ರಿಗೆ ಕೊಟ್ಟು ಬೇರೆ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದೀವಿ. ಏನಂದರೆ ಈಗ ಯಾವುದೇ ಒಂದು 55 ಏರಿಯಾ ವಾರ್ಡ್ಗಳಿದೆ, ಆ ವಾರ್ಡಲ್ಲಿ ಒಂದೊಂದು ಬಸ್ ಸ್ಟಾಪ್ ಹೆಂಗಿದೆ ಆ ಟೈಪು ಒಂದೊಂದು ಸ್ಟಾಪ್ ಅಂತ ಇರುತ್ತೆ. ಆ ಸ್ಟಾಪಲ್ಲಿ ಬಂದು ಇವರು ಶಾಲೆ ವಾಹನದವರು, ಖಾಸಗಿ ವಾಹನದವರು ಅವರು ಬಂದು ನಿಂತರೆ ಅವ್ರವ್ರ ಪೇರೆಂಟ್ಸ್ ಮಕ್ಕಳಿಗೆ ತಂದುಗೆಸಿ ಅಲ್ಲಿ ನಿಂತಿಗೆ ಕಾಯಬೇಕು. ಹೆಂಗಾಗಿ ಇವರು ನಾನು ಮೇಲೂ ನೀನು ಮೇಲೂ ನನ್ನ ಕಾಲೇಜ್ ಮುಂದೆ ನನ್ನ ಸ್ಕೂಲ್ ಮುಂದೆ ಅಂತ ಇವ್ರಿಗೆ ಏರುಪೇರುದಾಗ ಇವರು ಸಂಪಾದನೆಗೋಸ್ಕರ ಜನರ ಜೀವ ಜೊತೆ ಆಟ ಆಡಕತ್ತಾರ. ಆಲ್ರೆಡಿ ನೀವು ಕಂಡು ಮೊನ್ನೆ ಒಂದು ಜೀವ ಹೋಯ್ತು, 5 ವರ್ಷ ಮಗನ ಪ್ರಯಾಣದ. ಈಗ ಮೊನ್ನೆ ನೋಡ್ರೆ ರೀಸೆಂಟ್ 4 ದಿನದ ವಿಷಯನೇ ದೊಡ್ಡ ಘಟನೆ ಆಗಿದೆ. 3 ಜನ ಜೀವದಿಂದ ಪಾರಾಗಿದ್ದಾರೆ. ಈಗ ಕಾಂಬೇಡಿ ಹಾಸ್ಪಿಟ್ಲಲ್ಲಿ ಇವರು ಚಿಕಿತ್ಸೆ ಪಡೆಯಕತ್ತಾರ. SR ಮೆಹ್ತಾ ಮೊಬೈಲ್ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಈಗ ನಮ್ಮ ಕಲಬುರಗಿ ನಗರ ವ್ಯವಸ್ಥೆ ಹೆಂಗದಪ್ಪ ಅಂದ್ರೆ ಆಲ್ರೆಡಿ ರೋಡ್ಗಳು ಗುಂಡೆಗಳು ತೆಗ್ಗೋದು ಆಲ್ರೆಡಿ ಇರ್ತವೆ. ಇವ್ರು ಏನು ಮಾಡ್ತಾರೆ, ಮನೇಲಿರೋಂಥ ಎಲ್ಲರೂ ಇದ್ದಂಥ ವಿಷಯನೇ ಟೆನ್ಷನ್ ಇದೆ. ಮನೇಲಿರೋಂಥ ಟೆನ್ಷನ್ನು ತೊಗೊಂಡು ಬಂದು ಮೊಬೈಲ್ನೇ ಮಾತಾಡ್ಕೊಂತ, ಅಕ್ಕ ತಂಗರಿ ಮಾತಾಡ್ಕೊಂತ, ತಾಯಿದವ್ರಿಗೆ ಮಾತಾಡ್ಕೊಂತ, ಕುಟುಂಬಕ್ಕೆ ಮಾತಾಡ್ಕೊಂತ, ಯಾವುದೋ ಟೆನ್ಷನಲ್ಲಿ ಗಾಡಿ ಓಡಿಸ್ಕೊಂತ ಜನರ ಜೊತೆ ಆಟ ಆಡ್ದಂಗೆ. ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ದಯವಿಟ್ಟು ಎಲ್ಲ ಖಾಸಗಿ ಶಾಲೆ ಕಾಲೇಜ್ಗಳಿಗೆ ತಮ್ಮ ಸೆಲ್ ಫೋನ್, ನಿಮ್ಮ ಮೊಬೈಲನ್ನು ಬಂದು ನೀವು ತಮ್ಮ ಒತ್ತಿರಿ. ಕಾಲೇಜ್ ಬಂದಾಗ ತಮ್ಮ ಒತ್ತಿದಾಗ 2 ಗಂಟೆ ನಿಮ್ಮ ಸೆಲ್ ಫೋನನ್ನು ದಯವಿಟ್ಟು ಅಲ್ಲಿ ಜಮಾ ಇಡ್ರಿ ಆ ಕಾಲೇಜಲ್ಲಿ ಮಕ್ಕಳಿಗೆ ಹೋಗಿ ಬರೋತಕ್ಕ. ಆಮೇಲೆ ನಂತರ ಬೇಕಾದ್ರೆ ನಿಮ್ಮ ಮೊಬೈಲ್ ತೊಗೊಳ್ಳಿ. ಮತ್ತು ಸಾಯಂಕಾಲ ಮತ್ತೆ ಅರ್ಜೆಂಟ್ ತರಕ್ಕೆ ಹೋದಾಗ ದಯವಿಟ್ಟು ತಮ್ಮ ಮೊಬೈಲ್ ಎಲ್ಲ ಯಾವ ಖಾಸಗಿ ಕಾಲೇಜುಗಳು ಶಾಲೆಗಳು ಈ ಎಲ್ಲದಕ್ಕೂ ನೀವು ಎಲ್ಲ ಈ ಕಾಲೇಜವ್ರು ಓನರ್ ಹೇಳಿದ್ರಿ, ನೀವು ಆರ್ಡರ್ ಮಾಡಬೇಕು ನಿಮ್ಮ ಚಾಲಕರಿಗೆ. ದಯವಿಟ್ಟು ನೀವು ಕೆಲಸ ಮಾಡಂಗಿದ್ರೆ ಮಾಡಿ, ಬಿಟ್ಟರೆ ಬಿಡಿ, ಮೊಬೈಲ್ ಮಾತ್ರ ಜಮಾ ಮಾಡ್ರಪ್ಪ. ಯಾಕಂದ್ರೆ ಈ ಮೊಬೈಲಿಂದು ಜನರ ಜೊತೆ ಜೀವನ ಜೊತೆ ಆಟ ಆಡ್ದಂಗೆ ಆಗ್ತದೆ. ಇವ್ರು ಯಾಕೊಡೋ ಟೆನ್ಷನ್ನಾಗಿ ಎಲ್ಲೋ ಇರ್ತಾರೆ. ನಮ್ಮ ಸರ್ಕಾರದಾಗಿರೋಂಥ ಈಗ ರೋಡ್ಗಳು ಸರಿಯಾಗಿಲ್ಲ ಇವತ್ತು ನಾಳೆ, ಹಂಗಾಗಿ ಜೀವ ಹೋಗತ್ತವ. ಹಂಗಾಗಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ನಮ್ಮ ಕಲಬುರಗಿ ಕರ್ನಾಟಕದ ಎಲ್ಲ ಶಾಲೆ ಕಾಲೇಜುಗಳು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ನಾನು ಗುರ್ತಿಸಿ ನೋಡಿದ್ದೀನಿ. ಈಗ ಒಂದು ಕಾಲೇಜ್ ಆದಮೇಲೆ ಅದಕ್ಕೆ ಈಗ ಒಂದು ಹೋಟ್ಲಿಗೆ ಹೋದಾಗ ದೋಸೆ ಇಡ್ಲಿ ಅಂತ ಒಂದು ರೇಟ್ ಆಗಿರ್ತಾರೆ. ಅದಕ್ಕೆ ಇದು ಈ ರೇಟ್ ಇದೆ, ಬೇಕು ಟಿಫಿನ್ ಮಾಡಿದ್ರೆ ಹೋಗ್ರಿ ಅಂತ ಅನ್ಬೋದು. ಅದೇ ರೀತಿಯಾಗಿ ಕಾಲೇಜ್ಗೆ ಒಂದು ಬೋರ್ಡಿಗೆ ಒಂದು ದುಡ್ಡು ಹಾಕ್ಬೇಕು. ಎಷ್ಟಪ್ಪ ಅಂದ್ರೆ ಕಾಲೇಜ್ಗೆ ಒಂದು ವರ್ಷಿಗೆ 1 ಲಕ್ಷನೋ 80,000ನೋ 60,000ನೋ, ನಮ್ಮ ಕಾಲೇಜದು ಬಸ್ಸಿಂದು ಒಂದು ವರ್ಷಿಗೆ 9,000ನೋ 8,000ನೋ ಅದನ್ನು ಆಗಲ್ಲ. ಯಾಕಂದರೆ ಬಡವ್ರು ಬಂದಾಗ ನೋಡ್ತಾರಲ್ಲಿ ನನ್ನ ಕೈಲಿಂದ ಅಡ್ಮಿಷನ್ ಮಾಡಿಸ್ಕೋಬೋದಾ ಮಾಡಿಸ್ಕೊ ಆಗಂಗಿಲ್ಲ ಅನ್ನೋಂಥ ವಿಷಯ ಕ್ಲಿಯರ್ ಕಟ್ಟಾಗಿ ಅಲ್ಲೇ ಗೊತ್ತಾಗ್ತದೆ. ಈಗ ಏನಂತದಪ್ಪ ಅಂದ್ರೆ 1000 ಸೀಟ್ ಇರ್ತಾವೆ ಒಂದು ಕಾಲೇಜಲ್ಲಿ. 1000 ಸೀಟ್ ಇದ್ದಾಗ ಸ್ಟಾರ್ಟಿಂಗ್ ಇವರು ನನ್ನ ಕಾಲೇಜಲ್ಲಿ ಜನ ಭರ್ತಿಯಾಗಲಿ ಏಟೇ ಕೊಡಲಿಪ್ಪ ಅಂತ ಒಂದು 50 ಆಗಲಿ 60 ಆಗಲಿ 40 ತೊಗೊಂತಾರೆ ಸ್ಟಾರ್ಟಿಂಗ್. ಲಾಸ್ಟಲ್ಲಿ ಒಂದು 200 ಸೀಟ್ ಉಳಿದಿರ್ತಾವೆ. ಅವಾಗ ಏನು ಮಾಡ್ತಾರೆ ಇವರು, ಬದಲಾವಣೆ ಆಗ್ತದೆ. ನನಗೆ ಎಲ್ಲ ಫುಲ್ ರೆಸ್ಟ್ ಆಗ್ಯದ, ಉಳ್ದ 200 ಸೀಟ್ ಉಳ್ದಾವ. ನಮ್ಮ ಕಾಲೇಜ್ ಇವತ್ತು ಹೇಗೆ ಚಲೋ ನಡೆದ. ಅವಾಗ ಏನು ಮಾಡ್ತಾರೆ, 60,000 ಇದ್ದದ್ದು ಇದಕ್ಕೆ ಕೆಲವ್ರಿಗೆ 80ಕ್ಕೆ ಕೊಡ್ತಾರೆ, ಕೆಲವ್ರಿಗೆ 70ಕ್ಕೆ ಕೊಡ್ತಾರೆ, ಕೆಲವ್ರು 1,00,000 ಕೊಡ್ತಾರೆ, ಕೆಲವ್ರಿಗೆ MLA ರಿಕ್ವಿಟ್ ಬಂತಪ್ಪ ಅಂದ್ರೆ ಮತ್ತೆ 40ಕ್ಕೆ ಕೊಡ್ತಾರೆ. ಬಟ್ ಈ ರೀತಿ ಎಲ್ಲ ಕಾಲೇಜು ಶಾಲೆಗಳಿಗೆ ನಾನು ಹೇಳೋದು, ಖಾಸಗಿ ಶಾಲೆಗಳು ಹೇಳಪ್ಪ ಅಂದರೆ ದಯವಿಟ್ಟು ನೀವು ಬೇರೆ ರಾಜ್ಯದಾಗ ಇರೋಂಥ ವಿಷಯ ನೀವು ಗಮನಿಸ್ರಿ, ಜನರಿಗೆ ಅನುಕೂಲ ಆಗಲಿ ಬಡವರಿಗೆ.
ಈಗ ನಾವು ಬಡವರೊಂದು ಮಕ್ಕಳು ನಾನು ಇದೇ ಕಾಲೇಜಲ್ಲಿ ಅಡ್ಮಿಷನ್ ಮಾಡಬೇಕಂತ ಬಂದಾಗ ಅವರು ಪೇರೆಂಟ್ಸ್ ಬಂದು ನಿಮ್ಗೆ ಅರ್ಧ ಗಂಟೆ ಹುಡುಕಾಡಬೇಕು ಇನ್ಚಾರ್ಜ್ ಯಾರು ಅಂತ, ಅದಕ್ಕೆಲ್ಲ ಕೇಳಬೇಕು, ಮಾಹಿತಿ ಹೇಳಬೇಕು, ದುಡ್ಡು ಏಟ್ ಅಂತ ಹೇಳಬೇಕು, ಸ್ಟಾರ್ಟಿಂಗ್ ಏಟ್ ಕೊಡ್ಬೇಕಂತ ಹೇಳಬೇಕು, ಸೆಕೆಂಡ್ ಕಂತು ಏಟ್ ಅಂತ ಹೇಳಬೇಕು. ಇವೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ನೀವು ನೇರವಾಗಿ ಎಲ್ಲ ಕಾಲೇಜರು ನೇರವಾಗಿ ಬೋರ್ಡಿಗೆ ಹಾಕ್ಬಿಡ್ರಿ, ನಮ್ಮದು ಇಷ್ಟೇ ಅದ, ನಾವು ನಮ್ಮದು ಶಾಲೆ ನಡೆದೇ ಇರಲಿ, ಒಂದಿಷ್ಟು 1 ಲಕ್ಷ ಅದ, ಇಷ್ಟಿದ್ರೆ ಹಾಕ್ರಿ, ಇಲ್ಲ ಬೇಡ, ನಾವು ಬಡವರು ಎಲ್ಲ ಗೌರ್ಮೆಂಟ್ ಸಲ ಹಾಕ್ಕೊಂತಾರೆ. ಈ ರೀತಿ ಮುಂಬರುವ ದಿನದಲ್ಲಿ ನಮ್ಮ ಶಾಸಕರಿಗಾಗಿರ್ಬೋದು, ಜಿಲ್ಲಾ ಅಧಿಕಾರಿಗಾಗಿರ್ಬೋದು, ನಮ್ಮ ಸಂಬಂಧಪಟ್ಟ MLA ಹಾಗೂ ನಮ್ಮ ಪ್ರಿಯಾಂಕ ಶಾಸಕರು ಇವರಿಗಾಗಿರೋ ಎಲ್ಲರೂ ಹೇಳೋ ವಿನಂತಿ ಏನಪ್ಪ ಅಂದ್ರೆ, ದಯವಿಟ್ಟು ಎಲ್ಲ ಕಾಲೇಜ್ಗಳಿಗೆ ಇದು ರೂಲ್ಸು ಕಡ್ಡಾಯವಾಗಿ ಮಾಡಬೇಕು. ಮಾಡಿದರೆ ಎಲ್ಲ ಬಡವರಿಗೆ ಕುಟುಂಬಕ್ಕೆ ಅನುಕೂಲ ಆಗ್ತದೆ. ದಯವಿಟ್ಟು ಮತ್ತು ಈ ವಿಷಯ ಬಿಟ್ಟು ಮೊನ್ನೆ 2 ಸತಿ ಆದಪ್ಪ, ದಯವಿಟ್ಟು ಎಲ್ಲ ಶಾಲಾ ವಾಹನಕರಿಗೆ ಮೊಬೈಲ್ ಒಂದು ಡಿಪಾಸಿಟ್ 2 ಗಂಟೆ ಇಟ್ಟು ನೀವು ಚಾಲನೆ ಮಾಡಿರಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.